ಹಾಯ್ ಫ್ರೆಂಡ್ಸ್, ಇದು ಏನು ಅನ್ಕೋತಿದ್ರೆ ಹಳೆಯ ಗೌನ್. ಇದು ಫ್ರಾಕು. ಹಳೆಯ ಫ್ರಾಕ್ದ ಒಳಗಡೆ ಇರ್ತದಲ್ಲ ಸೈನಿಂಗ್ ಬಟ್ಟೆ, ಈ ಥರ ಬಟ್ಟೆಯಿಂದ ಚೆನ್ನಾಗಿ ಕಾಣುವಂಥ ಲಬ್ಬರ್ಗಳು ಮಾಡ್ಬೋದು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿರಿ. 2 ಇಂಚು ಕಟ್ ಮಾಡ್ಕೊಂಡಿದ್ದೇನೆ. ಉದ್ದ ಎಷ್ಟನ ಮಾಡ್ಕೋಬೋದು. ಈ ಥರ 2 ಫೋಲ್ಡ್ ಮಾಡ್ಬೇಕು. ಸೈನಿಂಗ್ ಇದ್ದಿದ್ದು ಒಳಗಡೆ ಮಾಡಿ ಫೋಲ್ಡ್ ಮಾಡಿ ಈ ಥರ ಹೊಲ್ಕೋತ ಬರ್ಬೋದು. ಮಿಷಿನ್ ಮೇಲೆ ನಾವು ಹೊಲ್ಕೋಬೋದು, ಕೈ ಮೇಲೆ ನಾವು ಹೊಲ್ಕೋಬೋದು. ಮಿಷಿನ್ ಇದ್ದವರು ಮಿಷಿನ್ ಮೇಲೆ ಹೊಲ್ಕೋಬೋದು. ಮಿಷಿನ್ ಇಲ್ದವರು ಈ ಥರ ಕೈ ಮೇಲೆ ಭೀ ಹೊಲ್ದು ರೆಡಿ ಮಾಡ್ಕೋಬೋದು. ಈ ಥರ ಫೋಲ್ಡಿಂಗ್ ಉಲ್ಟಾ ಮಾಡ್ಬೋದು. ಸೂಜಿ ದಾರ ಹಾಕಿ ಈ ಥರ ಉಲ್ಟಾ ಮಾಡಿ ಚೆನ್ನಾಗಿ ಐರನ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತದೆ. ನಾ ಐರನ್ ಮಾಡಿಲ್ಲ. ಈ ಥರ ಹೊಸ ಲಬ್ಬರ್ ತೊಗೊಂಡು ಕಟ್ ಮಾಡಬೇಕು. ಕಟ್ ಮಾಡಿ ಈ ಥರ ಒಳಗಡೆ ಹಾಕಬೇಕು. ಸೇಮು ನಾವು ಈಗ ಏನಾರ ಲಂಗಗಳಿಗೆಲ್ಲ ಹಾಕ್ತೀವಲ್ಲ ಲಬ್ಬರ್, ಈ ಥರ ಹೊಲ್ದಿದ್ದು ಆ ಥರನೇ ಹಾಕಿ ಇದು ಒಳಗಡೆಯಿಂದ ಹೊಲ್ಕೋಬೇಕು. ಹಾಗೆ ಈ ಒಳಗಿಂದು ಲಬ್ಬರ್ ಹೊಲ್ದ ಮೇಲ್ಗಡೆದು ಭೀ ಹೊಲಿಯಬೇಕು. ಈ ಥರ ಈಜಿಯಾಗಿ ಮಾಡ್ಕೋಬೋದು. ಈಗ ಎಷ್ಟು ಚೆನ್ನಾಗಾಗಿತ್ತು ನೋಡ್ರಿ ಲಬ್ಬರ್. ಹಳೆಯ ಗೌನುಗಳು ಬಿಸಾಕದಂತೆ ಈ ಥರ ಮಾಡ್ಕೋಬೋದು ಲಬ್ಬರ್ಗಳು. ಹಾಗೆ ಚಿಕ್ಕ ಹುಡುಗರಿಗೆ ಕ್ಲಿಪ್ ಮಾಡ್ಕೊಳಕ ಚೆನ್ನಾಗಿ ಈ ಸೈನಿಂಗ್ ಬಟ್ಟೆ ಚೆನ್ನಾಗಿರ್ತದೆ. ಯಾವ ಕಲರ್ ಗೌನುಗಳಿದ್ರೂ ಭೀ ಬಿಸಾಕಲ್ಲ ಅಂತದ. ಹಾಗೆ ಒಳಗಡೆ ತೊಗೊಂಡು ಈ ಥರ ಲಬ್ಬರ್ ಮಾಡ್ಕೋಬೋದು. ಇದು ಪಿನ್ ಮಾಡ್ಲತ್ತೀನಿ ನೋಡ್ರಿ. ಈ ಥರ ರೌಂಡ್ ಕಟ್ ಮಾಡಿ ಹಿಂಗೆ ಕೈ ತುಣೆ ಹೊಲ್ದು ತೋರಿಸಿ ನೋಡ್ರಿ. ಮಿಷಿನ್ ಇದ್ದವರು ಮಿಷಿನಿಂದ ಹೊಲ್ಕೋಬೋದು. ಈ ಥರ ಈಜಿಯಾಗಿ ಮಾಡ್ಬೋದು ಮನೆಯಲ್ಲೇ. ಹೊರಗಡೆ ಸಿಗುತ್ತದೆ, ಆದರೆ ನಾವು ಮನೆಗೆ ಮಾಡಿದ್ದು ಖುಷಿನೇ ಬೇರೆ. ಕಲ್ತಂಗೆ ಭೀ ಆಗ್ತದ, ಹಾಗೆ ಮತ್ತು ಉಪಯೋಗ ಭೀ ಆಗ್ತದ. ವೇಸ್ಟ್ ಸುಮ್ಮನೆ ಬಿಸಾಕೋ ಬದಲು ಈ ಥರ ಡ್ರೆಸ್ಸುಗಳು ಹಳೆವಾಗಿದ್ದಾಗ ಬಿಸಾಕೋ ಬದಲು ಈ ಥರ ಮಾಡ್ಬೋದು. ಏನು ನೋಡ್ರಿ, ಈ ಥರ ಯಾವ್ದನ ಸ್ಟೋನ್ಗಳು ಈ ಥರ ಯಾವನ ಇದ್ದರೆ ಚೆನ್ನಾಗಿ ಕಾಣಿಸ್ತಾರೆ. ಥರ ಹಚ್ಕೋಬೋದು. ಹಚ್ಕೊಂಡು ಹಿಂಗೆ ಪಿನ್ನುಗಳು ಇರ್ತಾವಲ್ಲ, ಹೊರಗಡೆ ಪಿನ್ನುಗಳು ತಂದಿದ್ದು, ಆ ಥರ ತಂದಿದ್ದು ಈ ಟೈಪ್ ಜೋಡಿಸ್ಕೊಂಡ್ರೆ ಪಿನ್ ರೆಡಿನೇ ನೋಡ್ರಿ. ಎಷ್ಟು ಚೆನ್ನಾಗಿ ಕಾಣಿಸ್ಲತ್ತದ ನೋಡ್ರಿ. ಇಂಥವು 2 ಮಾಡಿ ನೋಡ್ರಿ. ಇಂಥವು ಯಾವುದನ ಸ್ಟೋನ್ಗಳು ಹಚ್ಕೋಬೋದು. ಈ ಲಬ್ಬರ್ ಈ ಥರ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ.